ನಮಸ್ತೆ ವೀಕ್ಷಕರೇ, ಈ ಹಿಂದಿನ ವಿಡಿಯೋದಲ್ಲಿ ಸತ್ಯವತಿ ತನ್ನ ಇಬ್ಬರು ಮಕ್ಕಳಾದ ಚಿತ್ರಾಂಗದ ಮತ್ತೆ ವಿಚಿತ್ರವೀರನನ್ನ ಕಳ್ಕೊಂಡು ಕುರುವಂಶಾವಳಿಯನ್ನ ಉಳಿಸೋದ್ರ ಸಲುವಾಗಿ ತನ್ನ ಮತ್ತೊಬ್ಬ ಮಗನಾದ ವ್ಯಾಸರಾಯನನ್ನ ಸೊಸೆಯ ಮಕ್ಕಳಿಗೆ ಅಂದ್ರೆ ಅಂಬಿಕಾ ಮತ್ತೆ ಅಂಬಾಲಿಕಾ ಮಕ್ಕಳಿಗೆ ತಂದೆ ಆಗ್ಲಿ ಅಂತ ಬಯಸಿ ಇದ್ರ ಬಗ್ಗೆ ವ್ಯಾಸರಾಯನನ್ನ ಒಪ್ಸೋದ್ರವರೆಗೂ ನೋಡಿದ್ರಿ. ಸತ್ಯವತಿ ಏನೋ ಪ್ಲಾನ್ ಹಾಕಿದಾಳೆ, ವ್ಯಾಸರಾಯ ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆ ಅಂಬಿಕಾ ಮತ್ತೆ ಅಂಬಾಲಿಕಾ ಒಪ್ಪಬೇಕಲ್ಲ. ಮೊದಲು ಹೋಗಿ ಅಂಬಿಕಾ ಬಳಿ ಇದನ್ನ ಹೇಳಿದಾಗ ಅಂಬಿಕಾಗೆ ಋಷಿಗಳಿಂದ ಮಗುವನ್ನ ಪಡೆಯೋದ್ರಲ್ಲಿ ಯಾವುದೇ ಅಭ್ಯಂತರ ಇರಲಿಲ್ಲ. ಆದ್ರೆ ಯಾವಾಗ ವ್ಯಾಸ ಅಂತ ಗೊತ್ತಾಯ್ತೋ ಆಗ ಅವಳಿಗೆ ಭಯ ಆಗುತ್ತೆ. ಅಂಬಿಕಾನು ವ್ಯಾಸ ನೋಡೋದಕ್ಕೆ ವಿಕೃತವಾಗಿ ಕೊಳಕುಗೊಳಗಾಗಿರ್ತಾನೆ ಅಂತ ಕೇಳ್ಪಟ್ಟಿರ್ತಾಳೆ. ಅದು ಅಲ್ಲದೆ ವ್ಯಾಸ ಋಷಿಗೆ ವಿಪರೀತ ಕೋಪ ಅಂತ ಗೊತ್ತು. ಒಂದು ವೇಳೆ ಅಂಬಿಕಾ ವ್ಯಾಸನನ್ನ ತೃಪ್ತಿಪಡಿಸೋದ್ರಲ್ಲಿ ವಿಫಲ ಆದ್ರೆ ವ್ಯಾಸ ಭಯಂಕರ ಶಾಪ ಕೊಟ್ಟರು ಕೊಡಬಹುದು. ಅದೆಲ್ಲ ಏನೇ ಇದ್ರು ಸತ್ಯವತಿ ಒತ್ತಾಯಕ್ಕೆ ಅಂಬಿಕಾ ಒಪ್ಪಲೇಬೇಕಾಗತ್ತೆ. ಈಗ ಸೇವಕಿಯರಿಗೆ ಹೇಳಿ ಅಂಬಿಕಾಗೆ ಒಳ್ಳೆ ಸೀರೆ, ಒಡವೆ, ವಸ್ತ್ರಾಭರಣಗಳನ್ನೆಲ್ಲ ಹಾಕಿಸಿ ಚೆನ್ನಾಗಿ ಶೃಂಗಾರ ಮಾಡಿಸಿ ಸತ್ಯವತಿ ವ್ಯಾಸರಾಯನ ಕೊಠಡಿಯವರೆಗೂ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾಳೆ. ಅಂಬಿಕಾಗೆ ವ್ಯಾಸನ ನೋಡಿ ತುಂಬಾ ಭಯ ಆಗ್ತಿದೆ. ಭಯದಲ್ಲಿ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ವ್ಯಾಸ ತಾನೇ ಅವಳನ್ನ ಹತ್ರ ಸೆಳಿತಾನೆ. ಬೆಳಗಾಗುತ್ತೆ. ವ್ಯಾಸ ತಾಯಿ ಸತ್ಯವತಿ ಹತ್ರ ಹೋಗಿ, ಅಮ್ಮ, ನೀವು ಹೇಳಿದ ಮಾತನ್ನ ನಡ್ಸ್ಕೊಟ್ಟಿದ್ದೀನಿ. ಅಂಬಿಕಾಗೆ ಬುದ್ಧಿವಂತ ಮತ್ತೆ ಸುಂದರವಾದ ಮಗ ಹುಟ್ಟುತ್ತಾನೆ, ಆದ್ರೆ ಆ ಮಗು ಕುರುಡಾಗಿ ಹುಟ್ಟುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸತ್ಯವತಿಗೆ ಶಾಕ್ ಆಗಿ, ಇದೇನ್ ಹೇಳ್ತಿದ್ಯಾ ವ್ಯಾಸ? ಒಬ್ಬ ಕುರುಡನ್ನ ಹೇಗೆ ಸಿಂಹಾಸನಕ್ಕೆ ರಾಜ ಮಾಡೋಕ್ಕಾಗುತ್ತೆ ಅಂತ ಕೇಳಿದಾಗ ವ್ಯಾಸ, ಇದರಲ್ಲಿ ನಂದೇನು ತಪ್ಪಿಲ್ಲ, ಅಂಬಿಕಾ ಹೆದರ್ಕೊಂಡು ಕಣ್ಣು ಮುಚ್ಕೊಂಡಿದ್ಲು, ಅದರ ಫಲಿತಾಂಶ ಹೀಗೆ ಬರುತ್ತೆ ಅಂತ ಹೇಳ್ತಾನೆ. ಆಗ ಸತ್ಯವತಿ, ಸರಿ, ಹಾಗಿದ್ರೆ ಈಗ ನಾನು ಅಂಬಾಲಿಕಳನ್ನ ನಿನ್ನ ಕೊಠಡಿಗೆ ಕಳಿಸ್ತೀನಿ. ಈ ಸಲ ಸಹಜವಾದ ಆರೋಗ್ಯಕರ ಮಗುವನ್ನ ಕೊಡಬೇಕು. ನೀನು ವಾಪಸ್ ಆ ಕೊಠಡಿಗೆ ಹೋಗು, ನಾನು ಅಂಬಾಲಿಕಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಸರಿ, ವ್ಯಾಸರಾಯ ಕೊಠಡಿಗೆ ಹೋಗ್ತಾನೆ. ಸತ್ಯವತಿ ಅಂಬಾಲಿಕಾ ಹತ್ರ ಹೋಗಿ, ಅಂಬಾಲಿಕಾ, ಈಗ ಕುರುವಂಶಾವಳಿಯ ಏಳಿಗೆ ನಿನ್ನ ಕೈಲಿದೆ. ನೀನು ವ್ಯಾಸನಿಂದ ಮಗನನ್ನ ಪಡಿಬೇಕು. ಹಾಗಾಗಿ ವ್ಯಾಸ ಇರುವ ಕೊಠಡಿಗೆ ಹೋಗು. ಆದ್ರೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನೀನು ಕಣ್ಣು ಮುಚ್ಚಬೇಡ ಅಂತ ಮೊದಲೇ ಹೇಳಿ ಕಳಿಸ್ತಾಳೆ. ವ್ಯಾಸ ಅಂದ್ರೆ ಅಂಬಾಲಿಕನ್ಗೂ ಭಯ. ಎಷ್ಟೇ ಭಯ ಇದ್ರೂ ಕೊಠಡಿಗೆ ಹೋದಾಗ ಕಣ್ಣು ಮುಚ್ಚದೆ ಇರೋಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಯಾವಾಗ ವ್ಯಾಸನ ಭಯಂಕರ ರೂಪ ನೋಡ್ತಾಳೋ ಅವಳು ಕಣ್ಣು ಮುಚ್ಚದೇ ಇದ್ರು ಭಯಕ್ಕೆ ಮುಖ ಎಲ್ಲ ಕೆಂಪಾಗ್ಬಿಡುತ್ತೆ. ಅಂದ್ರೆ ಅಸಹ್ಯ ಪಟ್ಕೊಂಡಾಗ ಮುಖ ಎಲ್ಲ ಸುಕ್ಕುಗಟ್ಟುತ್ತಲ್ಲ, ಹಾಗೆ ಅವಳ ಚರ್ಮ ಮುಖದಲ್ಲಿ ಸುಕ್ಕುಗಟ್ಟುತ್ತೆ. ಮಾರನೇ ದಿನ ವ್ಯಾಸ ಸತ್ಯವತಿಯನ್ನ ಭೇಟಿ ಮಾಡಿ, ಅಮ್ಮ, ಈ ಸಲ ನೀವು ಹೇಳಿದ ಹಾಗೆ ನಡ್ಕೊಂಡಿದ್ದೀನಿ. ಈ ಸಲ ಮಗು ಕುರುಡಾಗಿ ಹುಟ್ಟಲ್ಲ, ಆದ್ರೆ ಮಗು ಚರ್ಮ ಸುಕ್ಕುಗಟ್ಟಿದ ರೀತಿ ಇದ್ದು ತೆಳುವಾಗಿರ್ತಾನೆ. ಆದ್ರೆ ನೀವೇನು ಚಿಂತೆ ಮಾಡಬೇಡಿ, ತುಂಬಾ ಬಲಶಾಲಿಯಾಗಿರ್ತಾನೆ ಮತ್ತೆ ಬುದ್ಧಿವಂತನಾಗಿರ್ತಾನೆ ಅಂತ ಹೇಳಿ ವ್ಯಾಸ ಹಸ್ತಿನಾಪುರದಿಂದ ಹೊರಟು ಬಿಡ್ತಾನೆ. ದಿನಗಳು ಕಳೆದ ಹಾಗೆ ಅಂಬಿಕಾ ಮತ್ತೆ ಅಂಬಾಲಿಕಾ ಗರ್ಭಿಣಿಯರಾಗಿ ಮೊದಲು ಅಂಬಿಕಾಗೆ ಹೆರಿಗೆ ಆಗುತ್ತೆ. ವ್ಯಾಸ ಮೊದಲೇ ಹೇಳಿದ ಹಾಗೆ ಮಗು ಕುರುಡಾಗಿ ಹುಟ್ಟುತ್ತೆ. ಆ ಮಗುವಿನ ಹೆಸರೇ ಧೃತರಾಷ್ಟ್ರ. ನಂತರ ಅಂಬಾಲಿಕಾ ಮಗುಗೆ ಜನ್ಮ ಕೊಡ್ತಾಳೆ. ಅವನ ಹೆಸರು ಪಾಂಡು. ವ್ಯಾಸ ಮೊದಲೇ ಹೇಳಿದ ಹಾಗೆ ಅಂಬಾಲಿಕನ ಮಗ ಅಂದ್ರೆ ಪಾಂಡು ಮೈ ಚರ್ಮ ಸುಕ್ಕುಗಟ್ಟಿದ ರೀತಿ ಇರುತ್ತೆ, ತೆಳುವಾಗಿರ್ತಾನೆ, ಆದ್ರೆ ಆರೋಗ್ಯವಾಗಿರ್ತಾನೆ. ಏನೇ ಆದ್ರೂ ಸತ್ಯವತಿಗೆ ಅದು ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಅವಳು ಬಯಸಿದ್ದು ಸಹಜವಾದ ಸುಂದರವಾದ ಮೊಮ್ಮಗನನ್ನ. ಮೊಮ್ಮಗನಿಗೆ ಯಾವುದೇ ದೈಹಿಕ ಕುಂದುಕೊರತೆಗಳು ಇರೋದು ಸತ್ಯವತಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಮತ್ತೆ ವ್ಯಾಸನನ್ನ ಕರೆದು ಅಂಬಾಲಿಕಾಗೆ ವ್ಯಾಸನ ಬಳಿ ಇನ್ನೊಂದು ಮಗುವನ್ನ ಪಡೆಯೋದಕ್ಕೆ ಹೇಳ್ತಾಳೆ. ಆದ್ರೆ ಅಂಬಾಲಿಕಾಗೆ ಮತ್ತೆ ವ್ಯಾಸನ ಬಳಿ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ತಾನು ಹೋಗೋದ್ರ ಬದಲು ತನ್ನ ಸೇವಕಿಗೆ ಚೆನ್ನಾಗಿ ಶೃಂಗಾರ ಮಾಡಿ ವ್ಯಾಸನ ಬಳಿ ಕಳಿಸ್ಬಿಡ್ತಾಳೆ. ಆ ಸೇವಕಿಗೆ ವ್ಯಾಸರಾಯ ಅಂದ್ರೆ ಯಾವುದೇ ಭಯ ಇರಲಿಲ್ಲ. ವ್ಯಾಸರಾಯನನ್ನ ಗೌರವ ಪೂರ್ವಕವಾಗಿ ಮಾತನಾಡಿಸಿ ಸ್ವಾಗತ ಮಾಡಿ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾಳೆ. ಇದರಿಂದ ವ್ಯಾಸರಾಯರು ತುಂಬಾ ಸಂತೃಪ್ತರಾಗ್ತಾರೆ. ಅದೇ ಸಂತೋಷದಲ್ಲಿ ಆ ಸೇವಕಿಗೆ, ನಿನಗೆ ಒಬ್ಬ ಒಳ್ಳೆ ಮಗ ಹುಡ್ತಾನೆ, ಅವನು ಒಳ್ಳೆ ವಿದ್ಯಾವಂತ ಮತ್ತೆ ಬುದ್ಧಿವಂತನಾಗ್ತಾನೆ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಸಮಯ ಕಳೆದ ಹಾಗೆ ಆ ಸೇವಕಿಗೂ ಹೆರಿಗೆಯಾಗಿ ವ್ಯಾಸರಾಯ ಹೇಳಿದ ಹಾಗೆ ಒಂದು ಸುಂದರವಾದ ಮಗು ಹುಟ್ಟುತ್ತೆ. ಅವನ ಹೆಸರು ವಿದುರ. ಧೃತರಾಷ್ಟ್ರ, ಪಾಂಡು, ವಿದುರ ಮೂರು ಜನ ಹಸ್ತಿನಾಪುರದ ಅರಮನೆಯಲ್ಲಿ ಬೆಳೀತಾರೆ. ಧೃತರಾಷ್ಟ್ರ ಕುರುಡ ಆಗಿದ್ರು ಸಹ ತುಂಬಾ ಶಕ್ತಿಶಾಲಿ. ಆಯುಧಗಳನ್ನ ಬಳಸೋದ್ರಲ್ಲಿ ತುಂಬಾ ಚೆನ್ನಾಗಿ ಪಡುತ್ತಾನೆ. ಬರೀ ಶಬ್ದ ಗ್ರಹಿಸಿ ಹೋರಾಡುವಷ್ಟು ಯುದ್ಧ ಕೌಶಲ್ಯಗಳನ್ನ ಕಲಿತಾನೆ. ಪಾಂಡು ದೊಡ್ಡ ಬಿಲ್ಲುಗಾರ ಆಗ್ತಾನೆ. ವಿದುರ ವೇದಗಳನ್ನ ಅಧ್ಯಯನ ಮಾಡೋದು, ಪವಿತ್ರ ಗ್ರಂಥಗಳನ್ನ ಓದ್ಕೊಂಡು ಹೀಗೆ ಹಲವಾರು ವಿದ್ಯೆಗಳನ್ನ ಕಲಿತಾ ಬೆಳಿತಾನೆ. ಈ ಮೂವರಲ್ಲಿ ಧೃತರಾಷ್ಟ್ರ ಮೊದಲನೇ ಮಗ ಆಗಿದ್ರು ಅವನಿಗೆ ರಾಜನ ಪಟ್ಟ ಸಿಗೋದಿಲ್ಲ, ಯಾಕಂದ್ರೆ ಅವನು ಕುರುಡ. ಹಾಗಾಗಿ ಎರಡನೇ ಮಗ ಪಾಂಡು ರಾಜನಾಗ್ತಾನೆ. ಆ ಸೇವೆ
ದೇವಕಿಯ ಮಗ ವಿದುರ ಮಂತ್ರಿ ಆಗ್ತಾನೆ. ವಯಸ್ಸಿಗೆ ಬಂದಾಗ ಧೃತರಾಷ್ಟ್ರನಿಗೆ ಗಾಂಧಾರಿ ಜೊತೆ ಮದುವೆ ಆಗುತ್ತೆ. ಮದುವೆಗೂ ಮುಂಚೆ ಯಾವಾಗ ತನ್ನ ಗಂಡ ಕುರುಡ ಅಂತ ಗೊತ್ತಾಗುತ್ತೋ ಗಾಂಧಾರಿ ನನ್ನ ಗಂಡನ ಹಣೆ ಬರವನ್ನ ನಾನು ಕೂಡ ಹಂಚ್ಕೊಳ್ತೀನಿ ಅಂತ ತನ್ನ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಜೀವನ ಮಾಡೋಕೆ ಶುರು ಮಾಡ್ತಾಳೆ. ಆದ್ರೆ ಗಾಂಧಾರಿ ಅಣ್ಣ ಶಕುನಿಗೆ ತಂಗಿಯನ್ನ ಧೃತರಾಷ್ಟ್ರನಿಗೆ ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಎಲ್ಲ ಚೆನ್ನಾಗಿರೋ ಪಾಂಡುರಾಜ ಇದ್ರು ನನ್ನ ತಂಗಿಯನ್ನ ಕುರುಡ ಧೃತರಾಷ್ಟ್ರನಿಗೆ ಕೇಳ್ತಿದಾರಲ್ಲ ಅಂತ ಬೇಜಾರಿತ್ತು. ಅದು ಅಲ್ಲದೆ ಗಾಂಧಾರಿ ಯಾವಾಗ ಜೀವನ ಪರ್ಯಂತ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಜೀವನ ಮಾಡ್ತೀನಿ ಅಂತ ನಿರ್ಧಾರ ತಗೊಂಡ್ಲು ಆ ನಿರ್ಧಾರ ಶಕುನಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಈ ಕುರುವಂಶದವರಿಂದ ನನ್ನ ತಂಗಿ ಕಣ್ಣಿದ್ರು ಕುರುಡಾಗಿ ಬದುಕಬೇಕಲ್ಲ ಅಂತ ಭೀಷ್ಮ ಮತ್ತು ಪಾಂಡು ಮೇಲೆ ದ್ವೇಷ ಬೆಳೆಸ್ಕೊತಾನೆ. ಕುಂತಿ ಭೋಜ ಎಂಬ ರಾಜ ಒಂದು ಹೆಣ್ಣು ಮಗಳನ್ನ ದತ್ತು ಪಡೆದಿರ್ತಾನೆ. ಅವಳ ಹೆಸರೇ ಕುಂತಿ. ಮಗಳಿಗೆ ಮದುವೆ ಮಾಡೋದಕ್ಕೆ ಸ್ವಯಂವರ ಏರ್ಪಡಿಸಿದಾಗ ಕುಂತಿ ಪಾಂಡುರಾಜನನ್ನ ಆಯ್ಕೆ ಮಾಡ್ಕೊಂಡಿರ್ತಾಳೆ. ಪಾಂಡುರಾಜ ಮತ್ತೆ ಕುಂತಿಗೆ ವಿವಾಹ ಆಗುತ್ತೆ. ಪಾಂಡು ಶಲ್ಯ ರಾಜನ ತಂಗಿ ಮಾದ್ರಿಯನ್ನ ಕೂಡ ಮದುವೆ ಆಗ್ತಾನೆ. ಈಗ ಪಾಂಡುಗೆ ಇಬ್ಬರು ಹೆಂಡತಿಯರು, ಒಬ್ಬಳು ಕುಂತಿ, ಇನ್ನೊಬ್ಬಳು ಮಾದ್ರಿ. ಪಾಂಡು ಒಬ್ಬ ಬಲಶಾಲಿ ಯೋಧ. ಬೇರೆ ಸಾಮ್ರಾಜ್ಯಗಳ ಮೇಲೆ ದಂಡೆತ್ತಿ ಹೋಗಿ ಹಲವಾರು ರಾಜರನ್ನ ಗೆದ್ದು ಬೇಕಾದಷ್ಟು ಸಂಪತ್ತನ್ನ ಹಸ್ತಿನಾಪುರಕ್ಕೆ ತಂದು ಯಶಸ್ವಿಯಾಗಿ ರಾಜ್ಯಭಾರ ಮಾಡ್ತಿರ್ತಾನೆ. ಸ್ವಲ್ಪ ದಿನ ಪಾಂಡುಗೆ ವಿಶ್ರಾಂತಿ ವಿರಾಮ ಬೇಕು ಅನ್ಸುತ್ತೆ. ಹಾಗಾಗಿ ಧೃತರಾಷ್ಟ್ರನಿಗೆ ಹಸ್ತಿನಾಪುರದ ರಾಜ್ಯಭಾರ ಎಲ್ಲ ವಹಿಸಿ ತನ್ನ ಇಬ್ಬರು ಹೆಂಡತಿಯರಾದ ಕುಂತಿ ಮತ್ತೆ ಮಾದ್ರಿಯನ್ನ ಕರ್ಕೊಂಡು ಸ್ವಲ್ಪ ದಿನ ಕಾಡಲ್ಲಿ ಬೇಟೆಯಾಡ್ಕೊಂಡು ಕಾಲ ಕಳೆಯೋಣ ಅಂತ ಕಾಡಿಗೆ ಹೋಗ್ತಾನೆ. ಮೂರು ಜನ ಬೇರೆ ಬೇರೆ ರಾಜ್ಯ ದೇಶಗಳನ್ನೆಲ್ಲ ಸುತ್ತುತ್ತಾ ತುಂಬಾ ಖುಷಿಯಾಗಿ ದಿನಗಳನ್ನ ಕಳೀತಾ ಇರ್ತಾರೆ. ಒಂದಿನ ಪಾಂಡು ಕಾಡಲ್ಲಿ ಬೇಟೆಗೆ ಹೋಗ್ತಾನೆ. ಒಬ್ಬನೇ ಹೋಗ್ತಾನೆ. ಯಾಕಂದ್ರೆ ಪಾಂಡುಗೆ ಒಬ್ಬಂಟಿಯಾಗಿ ಬೇಟೆ ಆಡೋದು ಅಂದ್ರೆ ತುಂಬಾ ಇಷ್ಟವಾದ ಅಭ್ಯಾಸ. ಅದೊಂದು ದಟ್ಟವಾದ ಕಾಡು ಕತ್ತಲೆಯಾಗಿರುತ್ತೆ. ಹೀಗೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಒಂದು ಪೊದೆಯಿಂದ ಜಿಂಕೆಗಳ ಶಬ್ದ ಕೇಳಿಸುತ್ತೆ. ನೋಡಿದ್ರೆ ಎರಡು ಜಿಂಕೆಗಳು ಸರಸಾಡ್ತಿರ್ತವೆ. ಅಂದ್ರೆ ಮಿಲನದ ಸಮಯ. ಪಾಂಡು ನಿಶಬ್ದವಾಗಿ ಬಿಲ್ಲನ್ನ ತೆಗೆದು ಶಬ್ದವೇದಿ ಬಾಣವನ್ನ ಹೂಡಿ ಗುರಿ ಇಟ್ಟು ಜಿಂಕೆಗಳ ಕಡೆ ಬಾಣ ಬಿಟ್ಬಿಡ್ತಾನೆ. ಆಗ ಪಾಂಡುಗೆ ಜೋರಾಗಿ ಎಳೋ ಶಬ್ದ ಕೇಳಿಸುತ್ತೆ. ಆದ್ರೆ ಜಿಂಕೆಗಳದಲ್ಲ, ಮನುಷ್ಯರದು. ಇಬ್ಬರು ಗಂಡು ಹೆಣ್ಣಂದು. ಪಾಂಡು ತಕ್ಷಣ ಅಲ್ಲಿಗೆ ಓಡಿ ಹೋಗ್ತಾನೆ. ನೋಡಿ ದಂಗಾಗ್ಬಿಡ್ತಾನೆ. ಯಾಕಂದ್ರೆ ಅವನು ಬಿಟ್ಟ ಬಾಣ ಹೊಕ್ಕಿರೋದು ಒಬ್ಬ ಋಷಿ ಮತ್ತೆ ಅವನ ಹೆಂಡತಿಗೆ. ಆ ಋಷಿಯ ಹೆಸರು ಕಿಂದಮ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ದಾನೆ. ಅವನ ಹೆಂಡತಿ ಬಾಣ ನಾಡ್ದಾಗಲೇ ಪ್ರಾಣ ಬಿಟ್ಬಿಟ್ಟಿದ್ದಾಳೆ. ಪಾಂಡುಗೆ ತುಂಬಾ ಭಯ ಆಗುತ್ತೆ. ಅಯ್ಯಯ್ಯೋ, ಹೋಗಿ ಹೋಗಿ ಒಬ್ಬ ಋಷಿ ಮತ್ತೆ ಅವನ ಹೆಂಡತಿಯನ್ನ ಕೊಂದ್ಬಿಟ್ನಲ್ಲ, ಅದು ಅವರು ಮಿಲನದಲ್ಲಿದ್ದಾಗ ಅಂತ ತಕ್ಷಣ ಕಿಂದಮ ಋಷಿ ಮುಂದೆ ಮಂಡಿಯೂರಿ, ಋಷಿಗಳೇ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಗಿದೆ. ನಾನು ಜಿಂಕೆಗಳು ಅನ್ಕೊಂಡು ಬಾಣ ಬಿಟ್ಬಿಟ್ಟೆ. ನಿಮ್ಮ ಗುರುತು ನನಗೆ ಸಿಗ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಗೋಗರ್ದು ಕೇಳ್ಕೊತಾನೆ. ಋಷಿ ಕಿಂದಮ ನೋವಿನಲ್ಲೇ ನರಳ್ತಾ ಕತ್ತೆತ್ತಿ ಹೇಳ್ತಾನೆ, ಪಾಂಡು, ಇಷ್ಟು ಕ್ರೂರವಾಗಿರೋದಕ್ಕೆ ಮನಸ್ಸಾದ್ರೂ ಹೇಗೆ ಬಂತು? ಮಿಲನದಲ್ಲಿ ಒಂದಾಗಿರುವ ಜೋಡಿಯನ್ನ ಕೊಲ್ಲೋದಕ್ಕೆ ನಿನಗೆ ಹೇಗಾದ್ರೂ ಮನಸ್ಸು ಬರುತ್ತೆ? ಅದು ಮನುಷ್ಯರೇ ಆಗಲಿ, ಜಿಂಕೆಗಳೇ ಆಗ್ಲಿ, ಯಾವುದೇ ಪ್ರಾಣಿ ಪಕ್ಷಿಗಳಾಗ್ಲಿ. ಅದೆಂತ ಹೀನ ಕೃತ್ಯ ಗೊತ್ತಾ? ಈ ತಪ್ಪಿಗೆ ನಾನಿನ್ನ ಕ್ಷಮಿಸೋಕಾಗಲ್ಲ. ನಾನೀಗ ನಿನಗೆ ಶಾಪ ಕೊಡ್ತಿದ್ದೀನಿ. ನೀನು ಕೂಡ ಯಾವುದೇ ಹೆಣ್ಣಿನ ಜೊತೆ ಮಿಲನ ಹೊಂದಬೇಕಾದ್ರೆ ನರಳಿ ನರಳಿ ಸಾಹಿತ್ಯ ಅಂತ ಶಾಪ ಕೊಟ್ಟು ಸತ್ತು ಹೋಗ್ಬಿಡ್ತಾನೆ. ಪಾಂಡು ಮೌನವಾಗಿ ನಿಂತು ಬಿಡ್ತಾನೆ. ಮುಖದ ತುಂಬಾ ಭಯ ಆವರಿಸಿದೆ. ಅವನಿಗೆ ಗೊತ್ತು ಋಷಿಗಳ ಶಾಪ ಯಾವತ್ತೂ ಸುಳ್ಳಾಗಲ್ಲ ಅಂತ. ಇಷ್ಟು ದಿನ ನೆಮ್ಮದಿಯಾಗಿದ್ದ ಪಾಂಡು ಮನಃಶಾಂತಿ ಧ್ವಂಸ ಆಯ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ತಕ್ಷಣ ಮನೆಗೆ ಹಿಂದಿರುಗಿ ಕುಂತಿ ಮತ್ತೆ ಮಾದ್ರಿಗೆ ನಡೆದ ವಿಷಯ ಎಲ್ಲ ಹೇಳ್ತಾನೆ. ಇದನ್ನ ಕೇಳಿ ಕುಂತಿ ಮತ್ತೆ ಮಾದ್ರಿ ಮನಸ್ಸಿಗೆ ದೊಡ್ಡ ಆಘಾತ ಆಗತ್ತೆ. ಆದ್ರೂ ಪಾಂಡುನ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾರೆ. ಕುಂತಿ ಹೇಳ್ತಾಳೆ, ಸ್ವಾಮಿ, ಇನ್ನು ಮುಂದೆ ಯಾವತ್ತೂ ನಿಮ್ಮ ಬಳಿ ನಾನು ದೈಹಿಕ ಸುಖವನ್ನ ಬಯಸೋದಿಲ್ಲ. ಎಂದಿಗೂ ಮಗುವನ್ನು ಕೂಡ ಅಪೇಕ್ಷೆ ಮಾಡೋದಿಲ್ಲ ಅಂತ ಮಾದ್ರಿ ಕೂಡ ಕುಂತಿಯ ನಿಲುವಿಗೆ ಕೈ ಜೋಡಿಸ್ತಾಳೆ. ಏನೇ ಆದ್ರೂ ಪಾಂಡುಗೆ ಜೀವನದಲ್ಲಿ ಇದ್ದ ನೆಮ್ಮದಿ ಹೋಯ್ತು. ಪಾಂಡು ಒಂದು ನಿರ್ಧಾರಕ್ಕೆ ಬರ್ತಾನೆ. ಇನ್ನು ಮುಂದೆ ನನಗೆ ಯಾವುದೇ ಸಾಮ್ರಾಜ್ಯ, ಕಿರೀಟ, ಸಿಂಹಾಸನ, ವೈಭವ, ಆಡಂಬರ ಯಾವುದು ಬೇಡ. ಎಲ್ಲ ರಾಜ್ಯಭಾರವನ್ನ ಅಣ್ಣ ಧೃತರಾಷ್ಟ್ರನಿಗೆ ವಹಿಸಿ ನಾನು ಕಾಡಲ್ಲಿ ಸನ್ಯಾಸಿ ರೀತಿ ಉಳ್ಕೊಂಡ್ ಬಿಡ್ತೀನಿ. ಈ ರೀತಿ ನಾನು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಟ್ರೆ ಬಹುಶಃ ಈ ತ್ಯಾಗಗಳಿಗೆ ಮೆಚ್ಚಿ ಆ ದೇವರು ಕೂಡ ಈ ಶಾಪದಿಂದ ನನಗೆ ನೀಡಬಹುದು ಅನ್ಕೊಂಡು ಈ ನಿರ್ಧಾರನ ಹಸ್ತಿನಾಪುರದಲ್ಲಿದ್ದ ಧೃತರಾಷ್ಟ್ರನಿಗೆ ತಲುಪಿಸಿ ಭೀಷ್ಮ ಮತ್ತು ವಿದುರನ ಸಹಾಯದಿಂದ ರಾಜ್ಯಭಾರ ಮಾಡು ಅಂತ ತಿಳಿಸ್ಬಿಡ್ತಾನೆ. ತನ್ನ ಪತ್ನಿಯರಾದ ಕುಂತಿ ಮತ್ತೆ ಮಾದ್ರಿಗೆ ನೀವಿಬ್ರು ಹಸ್ತಿನಾಪುರಕ್ಕೆ ವಾಪಸ್ ಹೋಗಿ ಅಂತ ಹೇಳ್ತಾನೆ. ಆದ್ರೆ ಇಬ್ರು, ಪತಿದೇವ, ನಾವು ನಿಮ್ಮ ಪತ್ನಿಯರು. ನಿಮ್ಮ ಸುಖದಲ್ಲಿ ಅಷ್ಟೇ ಅಲ್ಲ, ಕಷ್ಟದಲ್ಲೂ ಭಾಗವಹಿಸೋ ಜವಾಬ್ದಾರಿ ನಮಗಿರುತ್ತೆ. ನಿಮಗಿಲ್ಲದ ಆಡಂಬರ ನಮಗೂ ಬೇಡ ಅಂತ ಹೇಳಿ ಮೂರು ಜನ ಕಾಡಲ್ಲಿ ಒಂದು ಸನ್ಯಾಸಿಗಳ ಆಶ್ರಮ ಸೇರ್ಕೊಂಡು ಜೀವನ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ದಿನಗಳು, ವಾರಗಳು, ತಿಂಗಳುಗಳು ಕಳೀತವೆ. ಹೋಗ್ತಾ ಹೋಗ್ತಾ ಕಾಡಿನ ಜೀವನಕ್ಕೆ ಮೂರು ಜನ ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾರೆ. ಪ್ರಕೃತಿ ನಡುವೆ ಬದುಕೋದ್ರಲ್ಲಿ ಒಂದು ರೀತಿಯ ತೃಪ್ತಿಯನ್ನ ಅನುಭವಿಸ್ತಿರ್ತಾರೆ. ಆದ್ರೆ ಪಾಂಡುಗೆ ಯಾವಾಗ್ಲೂ ಆ ಒಂದು ಚಿಂತೆ ಕಾಡ್ತಾನೆ ಇರುತ್ತೆ. ತಾನೆಂದಿಗೂ ಅಪ್ಪ ಆಗೋದಕ್ಕಾಗಲ್ಲ, ತನ್ನ ಸಂತಾನವನ್ನ ಬೆಳೆಸಿ ವಂಶಾವಳಿಯನ್ನ ಮುಂದುವರ್ಸೋದಕ್ಕಾಗಲ್ಲ ಅನ್ನೋ ಕೊರಗು ಯಾವಾಗ್ಲೂ ಕಾಡ್ತಾ ಇರುತ್ತೆ. ಅದು ಅಲ್ಲದೆ ಅವರ ನಂಬಿಕೆ ಪ್ರಕಾರ ಸತ್ತಾಗ ಮೋಕ್ಷ ಸಿಗಬೇಕಂದ್ರೆ ಮಗನ ಕೈಯಿಂದ ಚಿತೆಗೆ ಬೆಂಕಿ ಹಾಕಿಸ್ಕೋಬೇಕು. ತುಂಬಾ ಇದ್ರ ಬಗ್ಗೆ ಯೋಚನೆ ಮಾಡಿ ಕೊರಗಿ ಒಂದು ಸಲ ಕುಂತಿಯನ್ನ ಕರೆದು ಹೇಳ್ತಾನೆ, ಕುಂತಿ, ನನಗೆ ಒಬ್ಬ ವಂಶೋದ್ಧಾರಕ ಇಲ್ಲದೆ ಸತ್ತು ಹೋಗ್ತೀನಲ್ಲ ಅನ್ನೋ ಕೊರಗು ದಿನೇ ದಿನೇ ನನ್ನ ಕೊಲ್ತಾ ಇದೆ. ಕುಂತಿ ಮೌನ
ಮೌನವಾಗಿದ್ದಾಳೆ. ಆಗ ಪಾಂಡು, ಕುಂತಿ ನಿನಗೆ ಗೊತ್ತಿದೆ ಅಲ್ವಾ, ನಮ್ಮ ಸಂಪ್ರದಾಯದಲ್ಲಿ ಗಂಡನಿಗೆ ಮಕ್ಕಳು ಆಗಲ್ಲ ಅಂತ ಗೊತ್ತಾದಾಗ ಅದೇ ಕುಟುಂಬದ ಮತ್ತೊಬ್ಬರಿಂದ ಮಗುವನ್ನ ಪಡ್ಕೊಳ್ಳೋದು ಅಥವಾ ಋಷಿಮುನಿಗಳಿಂದ ಮಗುವನ್ನ ಪಡ್ಕೊಳ್ಳೋದು, ಈ ರೀತಿಯ ಒಂದು ಪದ್ಧತಿ ಇದೆ ಅಂತ ಹೇಳಿ ತಾನು ಮತ್ತೆ ತನ್ನ ಅಣ್ಣ ಧೃತರಾಷ್ಟ್ರ ಇಬ್ಬರ ಜನ್ಮ ಹೀಗೆ ಆಗಿದ್ದು ಅಂತ ನೆನ್ಪಿಸಿ ಹೇಳಿ, ಕುಂತಿ ನೀನು ಮತ್ತೆ ಮಾದರಿ ಕೂಡ ನಿಯೋಗ ಪದ್ಧತಿಯಿಂದಲೇ ಮಕ್ಕಳನ್ನ ಪಡಿಬೇಕು ಅಂತ ಹೇಳ್ತಾನೆ. ಆಗ ಕುಂತಿ, ಸ್ವಾಮಿ ನಾನ್ ನಿಮ್ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿದ್ದೀನಿ. ಹಲವು ವರ್ಷಗಳ ಹಿಂದೆ ಋಷಿ ದುರ್ಭಾಷ ಮುನಿಗಳು ನಮ್ಮ ತಂದೆಯ ಅರಮನೆಗೆ ಬಂದಿದ್ರು. ಆಗ ಅವರ ಅತಿಥಿ ಸತ್ಕಾರದ ಕೆಲಸಗಳನ್ನೆಲ್ಲ ನಾನೇ ವಹಿಸ್ಕೊಂಡಿದ್ದೆ. ನನ್ನ ಸತ್ಕಾರದಿಂದ ಅವರು ಸಂತುಷ್ಟರಾಗಿ ನನಗೊಂದು ಉಡುಗೊರೆ ಕೊಟ್ರು, ಒಂದು ಮಂತ್ರವನ್ನ ಹೇಳ್ಕೊಟ್ರು. ನಾನು ಆ ಮಂತ್ರದಿಂದ ಯಾವುದೇ ದೇವರನ್ನ ಆವಾಹನೆ ಮಾಡಿ ಅವರ ಅಂಶದಿಂದ ಮಗುವನ್ನ ಪಡಿಬಹುದು. ನೀವು ಒಪ್ಕೊಳ್ಳೋದಾದ್ರೆ ನೀವು ಇಚ್ಛೆ ಪಟ್ಟ ದೇವರಿಂದ ಮಗುವನ್ನ ಪಡಿತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪಾಂಡುರಾಜನಿಗೆ ತುಂಬಾ ಖುಷಿ ಆಗುತ್ತೆ. ಕುಂತಿ ಇದನ್ನ ಮೊದಲೇ ಯಾಕೆ ಹೇಳಲಿಲ್ಲ? ಇದನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಮೊದಲು ಈ ಮಂತ್ರವನ್ನ ಬಳಸಿ ನೀನು ನನಗೆ ಒಂದು ಮಗುವನ್ನ ಕೊಡು. ಮೊದಲು ಧರ್ಮದ ದೇವರನ್ನ ಆವಾಹನೆ ಮಾಡು. ಧರ್ಮದ ದೇವರು ಅಂದ್ರೆ ಯಮರಾಜ. ಯಮರಾಜನನ್ನ ಧರ್ಮರಾಜ ಅಂತಾನು ಕರೀತಾರೆ. ಯಮಧರ್ಮರಾಯ ಅಂತ ನೀವು ಕೇಳಿರ್ಬೋದು. ಯಮರಾಜನ ಅಂಶದ ಮಗು ತುಂಬಾ ವಿದ್ಯಾವಂತ ಹಾಗೂ ಬುದ್ಧಿವಂತನಾಗಿರ್ತಾನೆ ಅಂತ ಹೇಳಿ ಮೊದಲು ಕುಂತಿಗೆ ಯಮರಾಜನನ್ನ ಆವಾಹನೆ ಮಾಡು ಅಂತ ಹೇಳ್ತಾನೆ. ಕುಂತಿ ಗುಡಿಸಲ ಒಳಗಡೆ ಹೋಗಿ ಮಂತ್ರ ಪಠಿಸ್ತಾಳೆ. ಯಮಧರ್ಮರಾಯ ಪ್ರತ್ಯಕ್ಷ ಆಗಿ ಕುಂತಿಗೆ ಯುಧಿಷ್ಠಿರ ಎಂಬ ಮಗುವನ್ನ ಕೊಡ್ತಾನೆ. ಯುಧಿಷ್ಠಿರ ಅಂದ್ರೆ ಧರ್ಮರಾಯ ಮೊದಲನೇ ಮಗ. ಯುಧಿಷ್ಠಿರ ಅಂದ್ರೆ ಯಾರು ಎಂತ ಪರಿಸ್ಥಿತಿಯಲ್ಲೂ ತಾಳ್ಮೆಯನ್ನ ಕಳ್ಕೊಳ್ಳದೆ ಯಾವುದೇ ಒತ್ತಡಗಳಿದ್ರೂ ವಿಚಲಿತರಾಗಲ್ವೋ ಅವರೇ. ಯುಧಿಷ್ಠಿರ ಧರ್ಮ ಪ್ರಾಮಾಣಿಕತೆಗೆ ಹೆಸರುವಾಸಿ. ಅದೆಂತ ಪರಿಸ್ಥಿತಿಯಲ್ಲೂ ಅವನ ಬಾಯಿಂದ ಒಂದೇ ಒಂದು ಸುಳ್ಳು ಕೂಡ ಬರೋದಿಲ್ಲ. ಧರ್ಮಕ್ಕೆ ಇನ್ನೊಂದು ಹೆಸರೇ ಧರ್ಮರಾಯ ಯುಧಿಷ್ಠಿರ. ಧರ್ಮರಾಯನನ್ನ ಯಾವ ದೇವರಿಂದ ಕುಂತಿ ಪಡ್ಕೊಂಡ್ಲು ಅಂತ ನಿಮ್ಗೆ ಗೊತ್ತಾಗಿದೆ. ಈಗ ಮುಂದೆ ಹುಟ್ಟೋ ಭೀಮ, ಅರ್ಜುನ, ನಕುಲ, ಸಹದೇವರನ್ನ ಯಾವ ದೇವರನ್ನ ಆವಾಹನೆ ಮಾಡಿ ಯಾರ ಅಂಶದಿಂದ ಆ ಮಕ್ಕಳು ಹುಟ್ಟಿದ್ರು ಅಂತ ತಿಳ್ಕೊಬೇಕಂದ್ರೆ ನೀವು ಮುಂದಿನ ಎಪಿಸೋಡ್ ಅನ್ನ ನೋಡ್ಬೇಕು. ಪಾಂಡವರ ಜನನ ಈ ರೀತಿ ಆದ್ರೆ ಕೌರವರ ಜನನದ ಕಥೆ ಅಂತೂ ಇನ್ನೂ ಅದ್ಭುತವಾಗಿದೆ, ರೋಚಕವಾಗಿದೆ ಕೂಡ. 100 ಮಕ್ಕಳು ಒಟ್ಟಿಗೆ ಹೇಗೆ ಗಾಂಧಾರಿ ಹೊಟ್ಟೆಯಲ್ಲಿ ಜನ್ಮವನ್ನ ಪಡ್ಕೊಂಡ್ರು ಎಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಮುಂದಿನ ಎಪಿಸೋಡ್ ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ವಿಡಿಯೋಗಳನ್ನ ನೋಡದೆ ಈ ಎಪಿಸೋಡ್ ಅನ್ನ ನೋಡ್ತಿದ್ರೆ ಕೂಡಲೇ ಹೋಗಿ ಮೊದಲನೇ ಎಪಿಸೋಡ್ ಇಂದ ನೋಡಿ. ಈ ಎಪಿಸೋಡ್ಸ್ ಅನ್ನ ಪ್ಲೇ ಲಿಸ್ಟ್ ಗೆ ಹಾಕಿದ್ದೀನಿ, ನಿಮ್ಗೆ ಆರ್ಡರ್ ವೈಸ್ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಮಸ್ಕಾರ.